ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿಯಿಂದ 10ನೇ ತರಗತಿಯ ಫಲಿತಾಂಶ ಪ್ರಕಟಗೊಂಡಿದ್ದು, ಗಂಗಾವತಿ ಮಹಾನಗರದ HRS ಕಾಲೋನಿಯಲ್ಲಿರುವ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿರುವ ಡಾಕ್ಟರ್ ಅಬ್ದುಲ್ ಕಲಾಂ ಪ್ರೌಢಶಾಲೆಯ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಫಲಿತಾಂಶ ಪಡೆಯುವ ಮೂಲಕ ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ. ಶಾಲೆಯ ಒಟ್ಟು ಫಲಿತಾಂಶವನ್ನು ನೋಡುವುದಾದರೆ 5 ವಿದ್ಯಾರ್ಥಿಗಳು ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಎಂದು ಸಂಸ್ಥೆಯ ಅಧ್ಯಕ್ಷರಾಗಿರುವ ಶ್ರೀಮತಿ ಶಾಹಿನಾ ಕೌಸರ್ ಅವರು ನಮ್ಮ ಕಿಷ್ಕಿಂಧ ಟಿವಿಗೆ ತಿಳಿಸಿದ್ದಾರೆ. ಕುಲ್ಸುಮ್ ವಿದ್ಯಾರ್ಥಿನಿ 91.84% ಅಂಕ ಪಡೆದಿದ್ದಾರೆ. ತಾಸೀನ್ ಎನ್ನುವ ವಿದ್ಯಾರ್ಥಿನಿ 89.44%, ಸುಷ್ಮಿತಾ 87.68%, ಜಿಲಾನ್ 82.88% ಮತ್ತು ಸೈಯದ್ ಮೊಹದ್ದೀನ್ 81.28% ಅಂಕ ಪಡೆಯುವುದರ ಮೂಲಕ ನಮ್ಮ ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ. ಫಲಿತಾಂಶ ಬರಲು ಶ್ರಮಿಸಿದ ಸಂಸ್ಥೆಯ ಎಲ್ಲ ಶಿಕ್ಷಕ ವೃಂದಕ್ಕೂ ಮತ್ತು ಆಡಳಿತ ಮಂಡಳಿಯರೆಲ್ಲರಿಗೂ, ಪಾಲಕರಿಗೂ, ವಿದ್ಯಾರ್ಥಿನಿಯರಿಗೂ ಅಭಿನಂದಿಸುವುದಾಗಿ ಶ್ರೀಮತಿ ಶಾಹಿನ್ ಕೌಸರ್ ಅವರು ತುಂಬಾ ಸಂತೋಷದಿಂದ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇದು ಒಂದು ತುಂಬ ಹರ್ಷದ ಒಂದು ಸಂಗತಿ ನಮಗೆ ಆಗಿದೆ. ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಹೈಸ್ಕೂಲ್ HRS ಕಾಲೋನಿ ಗಂಗಾವತಿ, ಈ ಸಾಲೆ ನಮ್ಮ ಫಲಿತಾಂಶ 100ಕ್ಕೆ 100 ಆಗಿದ್ದು, ನಮ್ಮಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 26, ಅದರಲ್ಲಿ 19 ಗಂಡು ಮಕ್ಕಳು, ಜೊತೆಯಲ್ಲಿ 7 ಜನ ಹುಡುಗಿಯರು ಗರ್ಲ್ಸ್ ಇದ್ದಾರೆ. ಸೊ ಹಾಗಾಗಿ ನಮ್ಮ ಶಾಲೆಯ ಫಲಿತಾಂಶದಲ್ಲಿ ಇನ್ನೊಂದು ಹರ್ಷದ ವಿಷಯ ಏನು ಅಂತ ಹೇಳಿದರೆ, ಹೆಣ್ಣು ಮಕ್ಕಳ ಮೇಲ್ಗೈ ಆಗಿದೆ. ಅದರಲ್ಲಿ ಮೊದಲನೇ ರ್ಯಾಂಕ್ 3 ಜನ, ಟೋಟಲಿ ಓವರಾಲ್ ನಮ್ಮ ಶಾಲೆ ಒಂದು ರಿಸಲ್ಟನ್ನು ನಾವು ಹೇಳಬೇಕು ಅಂತ ಹೇಳಿದರೆ, ಎಲ್ಲರೂ 26 ಜನ ಅಪಿಯರ್ ಆಗಿದ್ದು 26ಕ್ಕೆ 26 ಜನವು ಕೂಡ ಪಾಸ್ ಆಗಿದ್ದಾರೆ. ಹಾಗಾಗಿ ಇದು 100% ರಿಸಲ್ಟ್ ಆಗಿರುತ್ತದೆ. ಇದರಲ್ಲಿ ಹೆಣ್ಣು ಮಕ್ಕಳ ಒಂದು ಮೇಲ್ಗೈ ಅಂತ ಹೇಳಿದರೆ 3 ಜನ ಗರ್ಲ್ಸ್ ಅದು ಡಿಸ್ಟಿಂಕ್ಷನನ್ನು ಮಾಡಿದ್ದಾರೆ. ಹಾಗೆ ಒಟ್ಟು 10 ಜನ ಫಸ್ಟ್ ಕ್ಲಾಸ್ನಲ್ಲಿ ಬಂದಿದ್ದಾರೆ, 7 ಜನ ಸೆಕೆಂಡ್ ಕ್ಲಾಸ್, ಉಳಿದ 6 ಜನ ಪಾಸ್ ಕ್ಲಾಸ್ನಲ್ಲಿದ್ದಾರೆ. ಸೊ ಇದು ಒಂದು ಹರ್ಷದ ಒಂದು ಸಂಗತಿ. ಜೊತೆಯಲ್ಲಿ 91.88% ಈ ಒಂದು ಫಲಿತಾಂಶವನ್ನು ಸಾಧನೆ ಮಾಡಿರತಕ್ಕಂತಹ 91.84% ನಮ್ಮ ಶಾಲೆಯ ಕುಲ್ಸುಮ್ ಜಾಫರ್ ಶರೀಫ್ ಅಂತ ಹೇಳಿ. ಸೊ ಈ ಒಂದು ಮಗು 91.84% ತೆಗೆದುಕೊಳ್ಳುವ ಮೂಲಕ ಪ್ರಥಮ ಸ್ಥಾನದಲ್ಲಿ ಬಂದಿದ್ದಾಳೆ. 2ನೇ ಸ್ಥಾನ 89.44, ಅದು ತೌಸೀನ್ ಅಂಥೇಳಿ ನಮ್ಮ ಶಾಲಾ ವಿದ್ಯಾರ್ಥಿನಿ. ಜೊತೆಯಲ್ಲಿ 3ನೇ ಸ್ಥಾನಕ್ಕೆ 87.68, ಇದು ಸುಷ್ಮಿತಾ ತಾಯಿ ಹುಲ್ಗಮ್ಮ ಮಾಗಿ ಅಂಥೇಳಿ. ಸೊ ಈ 3 ಹುಡುಗರು ಡಿಸ್ಟಿಂಕ್ಷನನ್ನು ತೆಗೆದುಕೊಂಡಿದ್ದಾರೆ. ಹಾಗೆ 4ನೇ ಟಾಪರ್ ನಮ್ಮ ಶಾಲೆಯ ಝೀಶಾನ್ ಅಂಥೇಳಿ ಒಂದು ಹುಡುಗ, 5ನೇ ಟಾಪರ್ ಸೈಯದ್ ಮೈನುದ್ದೀನ್ ಅಂತ ಹೇಳಿ 81.28% ಸೈಯದ್ ಮೈನುದ್ದೀನ್ ತೆಗೆದುಕೊಂಡಿದ್ದಾನೆ. ಜೊತೆಯಲ್ಲಿ 82.88% ಏನು 4ನೇ ಸ್ಥಾನದಲ್ಲಿ ಝೀಶಾನ್ ಅಂಥೇಳಿ ಈ ಮಗು ತೆಗೆದುಕೊಂಡಿದ್ದಾನೆ. ಸೊ ಹಾಗಾಗಿ ಇದು ಒಂದು ತುಂಬ ಹರ್ಷದ ಒಂದು ನಮಗೆ ಮೂಮೆಂಟ್ ಆಗಿದೆ. ಇದರ ಜೊತೆಯಲ್ಲಿ ಕನ್ನಡ ಭಾಷೆಗೆ 100ಕ್ಕೆ 100 ಅಂಕಗಳನ್ನು ಕುಲ್ಸುಮ್ ಅನ್ನೋ ಒಂದು ವಿದ್ಯಾರ್ಥಿನಿ ಪಡೆದುಕೊಂಡಿದ್ದಾಳೆ, 100ಕ್ಕೆ 100. ಜೊತೆಯಲ್ಲಿ ಇದೇ ರೀತಿಯಲ್ಲಿ ಹಿಂದಿ ಭಾಷೆಯಲ್ಲಿ 100ಕ್ಕೆ 100 ತೆಗೆದುಕೊಂಡಿರ್ತಕ್ಕಂತಹ ವಿದ್ಯಾರ್ಥಿನಿ ಅಂದರೆ ತೌಸೀನ್ ಅಂಥೇಳಿ. ಇವರು ಕನ್ನಡ ಮತ್ತು ಹಿಂದಿ ಭಾಷೆಯಲ್ಲಿ 100ಕ್ಕೆ 100 ಅಂಕಗಳನ್ನು ತೆಗೆದಿದ್ದಾರೆ. ಅದೇ ರೀತಿಯಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಹೈಯೆಸ್ಟ್ ಅಂತ ಹೇಳಿದರೆ 125ಕ್ಕೆ 121 ಮಾರ್ಕ್ಸನ್ನು ಪಡೆಯುವ ಮೂಲಕ ಕುಲ್ಸುಮ್ ಪ್ರಥಮ ಸ್ಥಾನದಲ್ಲಿ ಇಲ್ಲೇ ಬಂದಿದ್ದಾಳೆ. ಸೊ ಅದೇ ರೀತಿಯಲ್ಲಿ ನಮಗೆ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಬೇರೆ ಬೇರೆ ವಿಷಯಗಳಲ್ಲೂ ಕೂಡ 96, 90, 98 ಅನ್ನೋ ಒಂದು ರೀತಿಯಲ್ಲಿ ಮಕ್ಕಳು ತಮ್ಮ ಸಾಧನೆಯನ್ನು ತೋರಿಸಿದ್ದಾರೆ. ಒಟ್ಟಾರೆ ನಮ್ಮ ಈ ಶಾಲೆಯ ಒಂದು ಈ ವರ್ಷದ ಒಂದು
ರಿಸಲ್ಟ್ ನಮಗೆ ತುಂಬ ಹರ್ಷವನ್ನು ತಂದುಕೊಟ್ಟಿದೆ. ನಾನು ಈ ಮಾಧ್ಯಮದ ಮೂಲಕ ನಮ್ಮೆಲ್ಲ ಶಿಕ್ಷಕರಿಗೂ, ನಮ್ಮ ಶಾಲಾ ಒಂದು ವೃಂದದವರಿಗೂ, ನಮ್ಮ 10ನೇ ತರಗತಿಯಲ್ಲಿ ಓದಿರ್ತಕ್ಕಂತಹ ಮಕ್ಕಳಿಗೂ, ಜೊತೆಯಲ್ಲಿ ಅವರ ಪಾಲಕರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಹೇಳಲು ಬಯಸ್ತಾ ಇದ್ದೀನಿ. ಆ ಭಗವಂತನ ಕೃಪೆ ಮುಂದೆ ಕೂಡ ನಮ್ಮ ಮೇಲೆ ಇರಲಿ. ಇದೇ ರೀತಿ ನಮ್ಮ ಶಾಲೆ ಮುಂದಿನ ಹಂತದಲ್ಲಿಯೂ ಕೂಡ ಪ್ರಗತಿ ಮಾಡಲಿ ಅಂಥೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನೂ ಒಂದೇ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದರೆ, ಒಂದು ಮೆಸೇಜ್ ಏನು ಅಂತ ಹೇಳಿದರೆ, ಎಲ್ಲರೂ ಏನೋ ಜಾಸ್ತಿ ಫೀಸ್ ಕೊಟ್ಟಿರ್ತಕ್ಕಂತಹ ಶಾಲೆಗಳೇ ಉತ್ತಮವಾದ ಒಂದು ಸಾಧನೆಯನ್ನು ಮಾಡುತ್ತಾರೆ ಅನ್ನೋ ಒಂದು ತಪ್ಪು ಕಲ್ಪನೆ ಜನರಲ್ಲಿ ಬೇಡ. ಕಡಿಮೆ ಫೀಸ್ ತೆಗೆದುಕೊಂಡರೂ ಕೂಡ ಮಕ್ಕಳು ಒಳ್ಳೆಯ ಒಂದು ರಿಸಲ್ಟನ್ನು ಕೊಡಬಲ್ಲೆವು ಅಂಥೇಳಿ ಈ ಸಾರಿ ನಮ್ಮ ಶಾಲಾ ಸ್ಟಾಫ್ ಅದನ್ನು ಸಾಧನೆಯನ್ನು ಮಾಡಿ ತೋರಿಸಿದೆ. ಯಾಕಂತ ಹೇಳಿದರೆ ನಮ್ಮಲ್ಲಿ ಇರ್ತಕ್ಕಂತಹ ಮಕ್ಕಳು, ನಮ್ಮಲ್ಲಿ ನಾವು ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ಒಂದು ಪ್ರಾಮುಖ್ಯತೆಯನ್ನು ಕೊಡುತ್ತಾ ಅವರಿಗೆ ಫೀಸಲ್ಲಿ ರಿಯಾಯಿತಿ ಕೊಟ್ಟಿರುತ್ತೇವೆ. SC ಮತ್ತು ST ಜನಾಂಗದವರಿಗೂ ಕೂಡ ಫೀಸಲ್ಲಿ ರಿಯಾಯಿತಿಯನ್ನು ಕೊಟ್ಟಿರುತ್ತೇವೆ. ಅದೇ ರೀತಿಯಲ್ಲಿ ಸಿಂಗಲ್ ಪೇರೆಂಟ್, ತಂದೆ ತೀರ್ಕೊಂಡಿದ್ದಾರೆ, ಅನಾಥ ಮಕ್ಕಳಿದ್ದಾರೆ ಅಂದರೆ ಅವ್ರಿಗೂ ಕೂಡ ಫೀಸಲ್ಲಿ ರಿಯಾಯಿತಿಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಇನ್ನೂ ಒಂದೇನು ಅಂತ ಹೇಳಿದ್ರೆ, ದೇವದಾಸಿಯರ ಮಕ್ಕಳಿಗೂ ಕೂಡ ನಾವು ಫೀಸಲ್ಲಿ ರಿಯಾಯಿತಿಯನ್ನು ಕೊಡುತ್ತಾ ಬಂದಿದ್ದೇವೆ. ಇನ್ನು ಮುಂದೂ ಕೂಡ ಇದೇ ರೀತಿ ನಾವು ರಿಯಾಯಿತಿಯನ್ನು ಕೊಡುತ್ತೇವೆ. ನಮ್ಮ ಶಾಲೆಗೆ ಹೆಸರನ್ನು ತಂದಿರತಕ್ಕಂತಹ ಮಕ್ಕಳಿಗೆ ನಾವು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡಬಯಸುತ್ತೇವೆ. ಈ ಮೂಲಕ ನಾನು ಮತ್ತೊಮ್ಮೆ ಕುಲ್ಸುಮ್, ತೌಸೀನ್, ಸುಷ್ಮಿತಾ, ಝೀಶಾನ್ ಹಾಗೂ ಸೈಯದ್ ಮೈನುದ್ದೀನ್ ಈ 5 ಮಕ್ಕಳಿಗೆ ನಾನು ಮನಸಾರೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಜೊತೆಯಲ್ಲಿ ಶುಭ ಹಾರೈಸ್ತಾ ಇದ್ದೀನಿ. ಉಳಿದ ನಮ್ಮೆಲ್ಲ ಮಕ್ಕಳಿಗೂ ಕೂಡ ತಾವು ಪಾಸ್ ಆಗಿದ್ದೀರಾ, ಕಷ್ಟಪಟ್ಟಿದ್ದೀರಾ, ಶ್ರಮವನ್ನು ಮಾಡಿದ್ದೀರಾ ಅಂಥೇಳಿ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸುತ್ತಾ, ಮುಂದಿನ ಜೀವನದಲ್ಲಿ ನೀವು ಉತ್ತಮ ಸಾಧನೆಯನ್ನು ನೀವು ಮಾಡಲಿ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಕಳೆದ 2 ವರ್ಷದ ಹಿಂದೆ ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂತಹ ಮಕ್ಕಳು PUCನಲ್ಲಿ ಕಾಲೇಜ್ ಟಾಪರ್ಗಳನ್ನಾಗಿದ್ದಾರೆ. ಅದು ಕೂಡ ನಾನು ಹೇಳಲಿಕ್ಕೆ ನನಗೆ ತುಂಬ ಹರ್ಷವಾಗ್ತಾ ಇದೆ. ಕಳೆದ 2 ವರ್ಷದ ಹಿಂದೆ ಓದಿರ್ತಕ್ಕಂತಹ ಝಾರಾ ಮತ್ತು ಸಾನಿಯಾ ಎಂಬ 2 ಹೆಣ್ಣು ಮಕ್ಕಳು ಬೇತಾಲ್ ಕಾಲೇಜಿಗೆ ಪ್ರಥಮ ಮತ್ತು ತೃತೀಯ ಸ್ಥಾನವನ್ನು ಅವರು ತಗೊಂಡಿದ್ದಾರೆ. ಸೊ ಹಾಗಾಗಿ ಈ ರೀತಿ ಮುಂದಿನ ದಿನಗಳಲ್ಲಿ ಕಾಲೇಜಿಗೆಗಳು ಸಹಿತ, ಬೇರೆ ಬೇರೆ ಕಾಲೇಜಿಗೂ ಸಹಿತ ನಮ್ಮ ಶಾಲಾ ಮಕ್ಕಳು ಅವರ ಕೀರ್ತಿಗೆ ಕಾರಣಕರ್ತರಾಗ್ತಾರ ಅಂಥೇಳಿ ನಾನು ಅವರ ಮೇಲೆ ಭರವಸೆಯನ್ನಿಟ್ಟಿದ್ದೀನಿ. ಧನ್ಯವಾದಗಳು. ನಾನು ಇನ್ನೊಂದು ಸರಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಹೈಸ್ಕೂಲ್, HRS ಕಾಲೋನಿ, ಗಂಗಾವತಿ, ಜೊತೆಯಲ್ಲಿ ಹುಮಾ ಶಾಲೆ. ಧನ್ಯವಾದಗಳು.